ಸರ್ ಅಷ್ಟೇ, ಲಾಸ್ಟ್ ಟೈಮ್ ತರ ಮಾತಾಡಲ್ಲ ನಾನು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಅದ್ಭುತವಾದ ಟ್ರೇಲರ್. ನಾನು ನಿನ್ನೆ ನೋಡಿದ್ದೆ, ಇವತ್ತಂತೂ ಇಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಅಂಡ್ ಚಾನು ನಾನು ಕಿರಿಕ್ ಪಾರ್ಟಿಯಿಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ. ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೂ ಕೂಡ ಸಿನಿಮಾ ತೋರಿಸಿದ್ರು. ಅದಾದ್ಮೇಲೆ ಟ್ರಿಮ್ಮಿಂಗ್ ಟೈಮ್ ಅಲ್ಲಿ ಇನ್ನೊಂದ್ಸಲ ತೋರಿಸಿದ್ರು. ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು. ಸೊ ಇಷ್ಟೋ ಟೈಮ್ ಅಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನ್ಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು ಅದು ನನ್ನನ್ನ ಏನು ಸಿನಿಮಾವನ್ನ ತಪ್ಕೋಬೇಕು ಅನ್ನುವಷ್ಟು ಅದ್ಭುತವಾಗಿತ್ತು. ಅಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ 2 ವರ್ಷದಿಂದ ಚಾನ್ ಜರ್ನಿ ಅಂತೂ ನಮ್ಗೆ ಇನ್ನೂ ಕೂಡ ಎಮೋಷನಲ್ ಮಾಡಿತ್ತು. ಸೊ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಅವ್ರು ಹೇಳ್ದಂಗೆ ಎಷ್ಟು ಎಮೋಷನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ. ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನೆ ಸಿನಿಮಾ ನೋಡಿದಾಗ. ಅಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂತ ಸಿನಿಮಾ. ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ನಂಬ್ಕೊಂಡು ಬಂದಿದ್ದು. ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ. ಅಂಡ್ ಅದಕ್ಕೆ ಅಂದ್ರೆ ನನಗೆ ಚಾರ್ಲಿ ಸಕ್ಸಸ್ಗೆ ಕಾರಣ, ನಾನು ಎಲ್ಲೂ ಹೋದ್ರು ಕೂಡ ರಕ್ಷಿತ್ ಸರ್ ಅಂತಾನೆ ಹೇಳ್ತಾರೆ, ಬೇರೆ ಯಾರು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನನಗೆ ಡೌಟ್ ಇತ್ತು ಅಂತ. ಸೊ ಇಬ್ಬರಿಗೂ ಕೂಡ ಇಲ್ಲಿ ಬೆನ್ನೆಲುಬಾಗಿದ್ದು ರಕ್ಷಿತ್ ಸರ್. ಸೊ ಪರಮ ಸ್ಟುಡಿಯೋ ಮತ್ತೆ ಚಾನ್ ಮತ್ತೆ ಎಂಟೈರ್ ಟೀಮ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಾನ್. ಓಕೆ, ಸೊ ನಾನು ಆ ಕಡೆ ಹೋಗ್ತೀನಿ. ಬಾಯ್, ಥ್ಯಾಂಕ್ ಯು. ಇಲ್ಲಿ ಅಭಿಲಾಷ್ ಪ್ರಜಾವಾಣಿಯಿಂದ. 7 Notes ಅಲ್ಲಿ ಚಂದ್ರಜಿತ್ ಅವ್ರ ಮೇಲೆ ಯಾಕಿಷ್ಟು ನಂಬಿಕೆ ಇತ್ತು ಅಂತ ಫಸ್ಟಿಗೆ ಹೇಳಿದ್ರಿ. ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ ಹೇಳಿ, ಅದಕ್ಕೆ ರೀಸನ್ ಏನು? ಆಮೇಲೆ 3 ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ. 3 ಸಲ ಸೆಟ್ಟಿಗೆ ಹೋದ್ರಿ, 3 ಗಂಟೆ ಸಿನಿಮಾ ಇತ್ತು. ಸೊ ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ, ಆ್ಯಂಡ್ ಅಂದರೆ ಏಪ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದೊಂದು ಚಿಕ್ಕ ಐಡಿಯಾ ಇತ್ತು ನನಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತ್ತಿದ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆಸ್ ಅ ಪರ್ಸನ್ ಎರಡು, ಆ ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ. ಸೊ ಒಂದು ಟ್ಯಾಲೆಂಟ್, ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಅಲ್ವಾ. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಅವ್ರದ್ದು ಪರ್ಸನಾಲಿಟಿ ಆಗಲಿ, ಆ ಪರ್ಸನಾಲಿಟಿ ಒಂದು ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ, ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ. ಅಂಡ್ ಆ ಥರ ಒಬ್ಬ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಸದ್ಯಕ್ಕೆ. ದ ವೇ ಹಿ ಕ್ಯಾನ್ ಡೂ ದ ಫಿಲ್ಮ್, ಆ ಥರದೊಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿಯಲ್ಲಿ ಅಗತ್ಯ ಇತ್ತು. ಸೊ ಅವರಿಂದ ಒಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು. ಈ ಜಾನರ್ ಅಂದ್ರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ, ಬಟ್ ಅದರಲ್ಲೂ ಒಂದು ಗೊತ್ತಿರ್ಬೇಕಲ್ಲ ನಿಮಗೆ, ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರ್ಬೇಕು ನಿಮಗೆ. ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರ್ಬೇಕು ಫಸ್ಟ್ ಆಫ್ ಆಲ್. ಸೊ ಚಾನ್ ಒಳಗಡೆ ತುಂಬಿ ನಂಬರ್ 3 2 ಮಾಡಿದ್ರೆ ಕೇಳ್ಬೋಯ್ತು, 6 ಅಂದ್ರೆ ಶಾಂಬ್ರೋ. Anybody else? Or Al? Yes. ಒಂದು 6.5 ವರೆಗೂ ಆಗಿದೆ ಫಸ್ಟ್ ಪ್ರಿಂಟ್ ಅಲ್ವಾ? ನಮಸ್ತೆ ಸರ್, ಕಂಗ್ರ್ಯಾಚುಲೇಷನ್.
ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಿ, ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್. ಸಾಕಷ್ಟು ಜನ, ಎಷ್ಟೋ ಜನ ನಿಮ್ಮ ಥರ ಟ್ಯಾಲೆಂಟ್ ಸಾಕಷ್ಟು ಜನ ಹೊರಗಡೆ ಇದ್ರೂ ಕೂಡ ಅವ್ರಿಗೆ ಈ ಥರ ಅವಕಾಶಗಳು ಸಿಕ್ಕಿರೋದಿಲ್ಲ. ಮೊದಲನೇ ಸಿನಿಮಾದಲ್ಲೇ ರಚಿಸಿರೋಂಥ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೂ ಅದು ಗ್ರೇಟ್ ವಿಚಾರ. ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಸರ್? ಒಬ್ಬ ಈ ಥರ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀರಿ, ಒಂದು ಸ್ಟಾರ್ ಕಾಸ್ಟ್ ಇಷ್ಟು ಲಾಂಗ್ ಇದೆ, ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅನ್ನೋದು ಟೋಟಲ್? ಅಂದ್ರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆಯಲ್ಲ, ಅಂದ್ರೆ ನಾನು ಪರ್ಸನಲ್ ನಾನು ಬಿಲೀವ್ ಮಾಡ್ತೀನಿ, ಮತ್ತೆ ಟೀಮಲ್ಲಿ ಒತ್ತಿ ಹೇಳ್ತಿದ್ದೆ, ಇನ್ನು ನೀವು ಆಪರ್ಚುನಿಟಿ ಅಂತ ಯಾವತ್ತೂ ತಗೊಳ್ಬೇಡಿ, ಇನ್ನು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳಿ. ಇನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮ ಮೇಲೆ ಇಟ್ಟಿದ್ದ ಟ್ರಸ್ಟ್ ಏನಿದೆಯಲ್ಲ ಅದನ್ನು ನಾವು ನಿರ್ವಹಿಸೋಕೆ ಸಾಧ್ಯ. ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಂತರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್, ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ, ನಾನು ಅದನ್ನೇ ನಂಬಿ ಕೆಲಸ ಮಾಡಿದ್ದು. ತಯಾರಿ ಅಂತ ಹೇಳಿದ್ರೆ ಅಂದ್ರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಚನೆ ಮಾಡ್ಲಿಕ್ಕೆ ಹೋಗಿ, ಅಂದ್ರೆ ಓವರ್ ಆಲ್ ಯೋಚನೆ ಮಾಡಿದೆ, ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್. ಸೊ ನನ್ನ ಪ್ಲಾನಿಂಗ್ ವಾಸ್ ಫಾರ್ ಈಚ್ ಡೇ. ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಆಗುತ್ತೆ, ಈ ಫಿಲಮ್ ನಾನು ಅಂದ್ಕೊಂಡಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ದ ಫಸ್ಟ್ ಇದು ಪ್ರೊಜೆಕ್ಷನ್. ನೆಕ್ಸ್ಟ್ ಆ ಬಜೆಟ್ ನಾನು ಕರೆಕ್ಟಾಗಿ ಅಷ್ಟೇ ಬಜೆಟ್ ಮುಗಿಸ್ತೀನ, ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದಿದೆಯಲ್ಲ ಅದು ಡೇ ಬೈ ಡೇ. ಸೊ ನಾನು ಈ ಪ್ಲಾನಿಂಗ್ ಈ ಥರ ಇದೆ, ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲೇ, ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು, ಪ್ಲಸ್ ನಾನು ಈ ಥರ ಮೂಡಲ್ಲಿ ಇರುತ್ತೆ ಸಿನಿಮಾ, ಈ ಥರ ವಿಷಯ ಇರುತ್ತೆ, ಈ ಥರ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡಬೇಕು. ಸೊ ಪ್ರಿಪ್ರೇಷನ್ ಅನ್ನೋದು ವಾಸ್ ಎವ್ರಿ ಡೇ ಜಾಬ್. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿ 2 ವರ್ಷಕ್ಕಿಂತ ಮೇಲಾಗಿದೆ, ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ, ಸೊ ಪುರ್ಸೊತ್ತಿಲ್ಲ. ಪ್ರಿಪ್ರೇಷನ್ ನಂದು ಮುಂದೆ ಅಲ್ಲ, ಇಡೀ ಟೀಮ್ದು. ಸೊ ಈಗ ಫಿಲಮಲ್ಲಿ ಚಂದ್ರಜಿತ್ ಬೆಳ್ಳೆಪ್ಪ ಆ್ಯಂಡ್ ಟೀಮ್ ಅಂತಿದೆ, ಫಿಲಮ್ ನೋಡಿದ್ಮೇಲೆ ಎಂಡಲ್ಲಿ ಫಿಲಮ್ ಬೈ ಚಂದ್ರಜಿತ್ ಬೆಳ್ಳೆ ಟೀಮ್ ಅಂತಿದೆ. ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್. ಅದು ಫಿಲಮ್ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕು ಅಂದರೆ ಪ್ರಿಪರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್, ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್. ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ರು? ಬೆಂಗಳೂರಲ್ಲೇ ಮಾಡಿದ್ದು. ಬಟ್ ಏನಂದ್ರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತಿತ್ತು, ಒಂದು ಇಟ್ ಶುಡ್ ಫೀಲ್ ಲೈಕ್ ಅ ಡ್ರೀಮ್ ಅಂತ. ಸೊ ಲೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸರ್, ನಿಮ್ಗೆ ನೋಡ್ಬೇಕಾದ್ರೆ ನಾನು ಬೆಂಗಳೂರಲ್ಲಿ ಇರೋ ಒಂದು ಕತೆ ನೋಡ್ತೀನಿ ನಾನು ಅನ್ಸ್ಬಾರ್ದು. ಒಂದು ಕನಸಿನ ಲೋಕದಲ್ಲಿ ಇದೀನಿ ಅಂತ ಅನ್ಸ್ಬೇಕು. ಕನಸಿನ ಲೋಕ ಅಂದ್ರೆ ಫ್ಯಾಂಟಸಿ ಅಲ್ಲ, ಅಂದ್ರೆ ಇವೊಂದು ನಮ್ಮ ಸಾಂಗ್ ಅಲ್ಲಿ ಸ್ವಲ್ಪ ಫ್ಯಾಂಟಸಿ ಈ ತರ ಎಲ್ಲ ತೋರಿಸಿದ್ರು. ಕನಸು ಅನ್ನೋದು ಬರೀ ಫ್ಯಾಂಟಸಿ ಲಿಮಿಟೆಡ್ ಅಲ್ಲ. ಕನಸು ಇಸ್ ಜಸ್ಟ್ ಲೈಕ್ ಅ ಮೆಮೊರಿ. ನಿಮ್ಗೆ ನಿಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿ ರಿಕಾಲ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನಿಮ್ಗೆ ರಿಕಾಲ್ ಮಾಡಲ್ಲ, ಅದಕ್ಕೆ ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ನೀವು ಒಂದು ರಿಕಾಲ್ ಮಾಡಿದಾಗ ಅಥವಾ ಅದನ್ನ ಕನಸು ರೂಪದಲ್ಲಿ ಬಂದಾಗ. ಸೊ ನಂಗೆ ಫಿಲಮ್ ಮಾತ್ರ ಕಾಣಬೇಕಾಗಿತ್ತು. ಸೊ ಲೊಕೇಶನ್ ಬೆಂಗಳೂರು ಶೂಟ್ ಮಾಡಿದ್ರು, ನಿಮ್ಗೆ ಅದೊಂದು ಬೇರೆ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದಾಗಲೇ ಹೇಳ್ದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ, ಪ್ರೊಡಕ್ಷನ್ ಡಿಸೈನರ್ ಆಗಲಿ ಮತ್ತು ಶ್ರೀವತ್ಸನ್ ಆಗಲಿ. ಯಾ, ಸೊ ಲಾಂಗ್ ಆನ್ಸರ್, ಬಟ್ ಯಾ ದಟ್ಸ್ ಆನ್ಸರ್. ಯಾವುದೇ ಒಂದು ಸಿನಿಮಾಗಾದ್ರೆ ಮೊದಲು ಅಟ್ರಾಕ್ಟ್ ಮಾಡೋ ಟೈಟ್ಲು, ಮತ್ತು ಆಮೇಲೆ ಸಾಂಗು ಮ್ಯೂಸಿಕ್ ಅದೆಲ್ಲ ಇರುತ್ತೆ. ಟೈಟ್ಲು ತುಂಬ ಚೆನ್ನಾಗಿದೆ, ಎಲ್ಲರೂ ಅಟ್ರಾಕ್ಷನ್ ಆಗಿದೆ, ಮನಸ್ಸಲ್ಲಿ ಹೊಡೆಯುವಂಥ ಟೈಟ್ಲು. ಥ್ಯಾಂಕ್ ಯು. ಅದೇ ನಾನು ಸರ್ ಹೇಳಿದಂಗೆ ಬ್ಲಾಗ್ ಬರೆದಾಗ ಡ್ಯೂ ಡ್ರಾಪ್ಸ್ ಸನ್ಶೈನ್ ಇನ್ ಬ್ಲೇಡ್ ಆಫ್ ಗ್ರಾಸ್ ಅಂತ ಬರ್ದಿದ್ದು. ಸೊ ಯಾವಾಗಿನ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟಲ್ ಬೇಕಾಗಿತ್ತು. ಆ್ಯಂಡ್ ನಾನು ಆ ಇಂಗ್ಲೀಷ್ ಟೈಟಲ್ನ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದ್ರದ್ದು ಎಸೆನ್ಸ್ ಹೋಗುತ್ತೆ. ಆ್ಯಂಡ್ ನನಗೆ ಆವಾಗ ರಶ್ಮಿ ಫಿಲಮ್ದು ಈ ಬಂತ ಬಿದಿಳೆಯಲ್ಲಿ ಸಾಂಗ್ ಏನಿದೆ ಚೈಲ್ಡ್ಹುಡ್ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್, ದೊಡ್ಡ ಸರ್ ಬರ್ದಿರೋಂಥ ಇದು. ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ದು ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು. ಪ್ಲಸ್ ಇನ್ನೊಂದು ಏನಂದ್ರೆ ಅಂದ್ರೆ ಆಗ್ಲಿಂದ ಅಂದ್ರೆ ಟ್ರೈಲರ್ ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದ್ರೆ ಲ್ಯಾವಿಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದ್ದಾರೆ ಫಿಲಮ್ ಬಗ್ಗೆ. ಬಟ್ ನನಗೆ ಫಿಲಮ್ ನೋಡ್ಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗ್ಬೇಕು ಅನ್ನೋದೊಂದು ತುಂಬಾ ಇತ್ತು. ಅಂದ್ರೆ ಫಿಲಮ್ ನೋಡ್ಬೇಕಾದ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಈ ತರ ಏನೇ ಅನ್ಸಿದ್ರು ಫಿಲಮ್ ನಿಮಗೊಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದ್ರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ದು. ಸೊ ಆ ಅನುಭವ ಕೊಡಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲಾನು ಇದರಲ್ಲೇ ಹೋಗ್ಬೇಕು, ಒಂದು ಕಾದಂಬರಿ ಅನುಭವನ ಕೊಟ್ಕೊಂಡು ಇರಬೇಕು. ಸೊ ಆ ಲೆಕ್ಕದಲ್ಲಿ ಬಂದಿತ ಬಿದ್ದೇಳೆ ಇಲ್ಲಿ ಅನ್ನೋ ಟೈಟಲ್. ಸಿನಿಮಾ ಟೈಟ್ಲ್ ಆಯ್ತು. ಈಗ ನಿಮ್ಮ ಟೈಟ್ಲು ಇಷ್ಟು ಇಂಡಸ್ಟ್ರಿಗೆ ಇಂದ್ರಜಿತ್ ಒಬ್ರು ಇದ್ರು, ನೀವು ಚಂದ್ರಜಿತ್ ಒಂದೆರಡು ಕನ್ಫ್ಯೂಸ್ ಇರೋದು. ಅಲ್ಲ, ಅದು ಒಂದೊಂದ್ಸಲ ಚಂದ್ರಧರ ಆಗುತ್ತೆ, ಅದು
ಸೊ ಚಂದ್ರಕಾಂತ್ ಆಗುತ್ತೆ ಪೇಪರ್ಗಳಲ್ಲಿ. ಅದೇ ನೀವು ಪ್ರೀತಿಯಿಂದ ಹೆಂಗೆ ಕರೆದ್ರು ಹಾಗೆ. ಓಕೆ, ಇನ್ಯಾರಾದ್ರೂ ಇದ್ದೀರಾ ಸರ್ ಆ ಕಡೆ?